ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಇವತ್ತಿನ ದಿವಸ ನಾನು ನಿಮಗೆ ಉಳಿದಿರುವ ಫ್ರಿಜ್ಜಲ್ಲಿ ಚಪಾತಿ ಮಾಡಿ ಉಳಿದಿರುತ್ತಲ್ರಿ ಹಿಟ್ಟು, ಆ ಗೋಧಿ ಹಿಟ್ಟಿನಿಂದ ನಾನು ನಿಮಗೆ ಇವತ್ತು ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ಟೇಸ್ಟಿಯಾಗಿರುವಂಥದ್ದು. ಚಪಾತಿ ತಿಂದು ಬೇಜಾರಾಗಿದ್ದರೆ ಅದನ್ನು ಈ ಥರ ಮಾಡ್ಕೊಂಡು ತಿಂದು ನೋಡಿರಿ, ಸೂಪರ್ ಟೇಸ್ಟಿಯಾಗಿರುತ್ತೆ ರೀ. ಹೊಸ ರುಚಿನೂ ಅನಿಸುತ್ತೆ ರೀ. ಹಾಗಾಗಿ ಅದಕ್ಕೆ ನನಗಿಲ್ಲಿ 2 ಬೇಯಿಸಿದ ಆಲೂಗಡ್ಡೆ ರೀ, ಇದನ್ನು ನಾನು ಈ ಥರ ಹೆಚ್ಕೊಳಕತ್ತೀನಿ ನೋಡಿರಿ. ಈ ಥರ ಗೀರ್ಕೊಂಡಾದಮೇಲೆ ಇದನ್ನು ನೀವು ಅನ್ಕೋಬೋದು ಕೈಯಿಂದನೂ ಈ ಥರ ಕಿವಿಚಿ ಹಾಕ್ಬೋದು ಅಂತ ಹೇಳಿ, ಆದರೆ ಇದೇ ಥರ ಹಾಕಿದರೆ ಸರಿಯಾಗಿರಿ. ಅದು ಅಲ್ಲಲ್ಲಿ ಗಂಟಾಗಿ ಇರುತ್ತೆ ರೀ, ಸರಿಯಾಗಿ ಮ್ಯಾಶ್ ಮಾಡ್ಬೇಕು ರೀ. ಹಾಗಾಗಿ ಈಗ ನೋಡಿರಿ, ಇದನ್ನು ಒಂದು ಬೌಲಿಗೆ ತಕ್ಕೊಳಕತ್ತೀನಿ. ಈ ಥರ ತಕ್ಕೊಂಡಾದಮೇಲೆ ಇದಕ್ಕೆ ನೀವು ಕೆಲವೊಂದು ಮಸಾಲೆಗಳನ್ನು ಸೇರಿಸ್ಬೇಕಾಗುತ್ತೆ. ಅದನ್ನು ತೋರಿಸ್ತೀನಿ ನೋಡಿರಿ. ಇವಾಗ ನಾನು ಆಲ್ರೆಡಿ ಎಲ್ಲ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಸಣ್ಣದಾಗಿ 2 ಮೀಡಿಯಮ್ ಸೈಜಿನ ಉಳ್ಳಾಗಡ್ಡಿ ಇದಾವೆ ನೋಡಿರಿ, ಉದ್ದುದ್ದಾಗಿ ಹೆಚ್ಕೊಂಡಿದ್ದೀನಿ ನಾನು. ಈ ಥರನೇ ನೀವು ಕೈಯಿಂದ ಈ ಥರ ಕಿವಿಚಿ ಹಾಕಿರಿ, ಯಾಕಂದ್ರೆ ಒಂದೊಂದು ಎಳೆಗಳೂ ಬಿಟ್ಕೋಬೇಕ್ರಿ, ಗಂಟಾಗಿರಬಾರ್ದು ರೀ. ಎಳೆಗಳು ಬಿಟ್ಕೊಂಡು ಈ ಥರ ಉದುರಾಗಿ ಮಾಡಿ ಹಾಕಿರಿ. ನಂತರ ಇದಕ್ಕೆ ಸ್ವಲ್ಪ ಶುಂಠಿ ಪೇಸ್ಟ್ ಹಾಕಿರಿ. ಆಮೇಲೆ ಹಸಿಮೆಣಸಿನ್ಕಾಯಿ 1ರಲ್ಲಿ 2 ಭಾಗವಾಗಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ನಿಮ್ಮ ಖಾರ ನಿಮಗೆ ಬೇಕಂದ್ರೆ ನೋಡಿ ಹಾಕ್ಕೊಳ್ರಿ. ನಮ್ಮಲ್ಲಂತೂ ಸ್ವಲ್ಪ ಖಾರ ತಿಂತೀವಿ, ಹಾಗಾಗಿ ನಾನು 2 ಹಾಕ್ಕೊಂಡಿದ್ದೆ. ಹಸಿಮೆಣ್ಸಿಕಾಯಿ ಖಾರನೂ ನಿಮಗೆ ಬೇಕಂದ್ರೆ ಹಸಿಮೆಣ್ಸಿಕಾಯಿ ಅಥವಾ ಖಾರ 2ರಲ್ಲಿ ಯಾವುದಾದ್ರೂ ಒಂದನ್ನು ಹಾಕ್ಕೊಳ್ರಿ. ಆದರೆ 2 ಸ್ವಲ್ಪ ಹಾಕ್ಕೊಂಡ್ರೆ ಸ್ವಲ್ಪ ಬೇರೆ ರುಚಿ ಅನಿಸುತ್ತೆ. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಂಡೆ ನೋಡಿರಿ. ಆಮೇಲೆ ಜೀರಿಗೆ ಹಾಕ್ಕೊಂಡಿನಿ ರೀ. ಈಗ 1 ಹಿಡಿಯಷ್ಟು ಕೊತ್ತಂಬರಿ ಹೆಚ್ಕೊಂಡಿದ್ದೀನಿ ನೋಡಿರಿ, ಸಣ್ಣದಾಗಿ ಹೆಚ್ಕೊಂಡು ಈ ಥರ ಹಾಕಿರಿ. ಈಗ ಇದಕ್ಕೇ ಸ್ವಲ್ಪ ಲಿಂಬೆಹಣ್ಣು ಹಿಂಡ್ಕೊಳ್ರಿ. ನಂತರ ಸ್ವಲ್ಪ ಕರಿಮೆಣಸಿನ ಪುಡಿ ರೀ. ಆಮೇಲೆ ಸ್ವಲ್ಪ ಧನಿಯಾ ಪೌಡರು ಮತ್ತು ಆಮ್ಚೂರು ಪೌಡರ್ ಇದ್ರೆ ಹಾಕ್ಕೊಳ್ರಿ, ಇಲ್ಲಾಂದರೆ ಇಲ್ಲ. ಯಾಕಂದ್ರೆ ಲಿಂಬೆಹಣ್ಣು ಹಾಕ್ಕೊಂಡಿರ್ತೀವಲ್ರಿ, ಹಾಗಾಗಿ ಹುಳಿ ಬೇಕಂದ್ರೆ ನಿಮ್ಗೆ ಆಮ್ಚೂರು ಪೌಡರ್ ಅಂತ ಹೇಳಿ ಅಥವಾ ಏನದು ಚಾಟ್ ಮಸಾಲ ಅಂತ ಹೇಳಿ ಸಿಗುತ್ತಲ್ರಿ, ಅದನ್ನು ಹಾಕ್ಕೊಳ್ರಿ. ನನಗಿಷ್ಟು ಸಾಕು, ಕರೆಕ್ಟ್ ಐತಿ ಮಸಾಲೆ. ಜಾಸ್ತಿ ಮಸಾಲೆ ಆದ್ರೂ ಸರಿ ಅನಿಸಲ್ಲ. ಹಾಗಾಗಿ ಇದನ್ನು ಈಗ ಎಲ್ಲ ಮಸಾಲೆಗಳನ್ನು ಸರಿಯಾಗಿ ಈ ಥರ ಮಿಕ್ಸ್ ಮಾಡ್ಬೇಕು ನೋಡಿರಿ. ಎಲ್ಲ ಸರಿಯಾಗಿ ಕೂಡ್ಕೊಳ್ಳೋ ಥರ ಮಿಕ್ಸ್ಚರ್ ಮಾಡಿರಿ ಇದನ್ನು. ಅದಾದಮೇಲೆ ನಂತರ ಇದನ್ನು ಸ್ವಲ್ಪ ಮುಚ್ಚಿ ಸೈಡ್ಗೆ ಇಡೋಣ. ಈಗ ನಾವು ಉಳಿದಿರುವ ಚಪಾತಿ ಹಿಟ್ಟು ತೋರಿಸಿದ್ನಲ್ರಿ, ಈಗ ಅದು ಚಪಾತಿ ಹಿಟ್ಟಿಂದ ನಾನಿಲ್ಲಿ 4 ಚಪಾತಿಗಳನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿರಿ. ನನಗೆ ಉಳಿದಿರುವ ಹಿಟ್ಟು 4 ಚಪಾತಿ ಆಗೋಷ್ಟು ಐತಿ. ಅದನ್ನು ನಾನು 4 ಚಪಾತಿಯನ್ನಾಗಿ ಮಾಡ್ತೀನಿ. ಈಗ ನಾನು ಮಾಡೋ ರೆಸಿಪಿಗೂ ಕೂಡ 4 ಚಪಾತಿ ಬೇಕು, ಇಲ್ಲಾಂದ್ರೆ ನೀವು 2 ಚಪಾತಿಯಿಂದನಾದ್ರೂ ಮಾಡ್ಕೊಳ್ಬೋದು ರೀ. ನೋಡಿರಿ ಅದು ಹೆಂಗಂತ ಹೇಳಿ ತೋರಿಸ್ತಾ ಹೋಗ್ತೀನಿ. ಈಗ ಈ ಥರ ಮಾಡಿಕೊಂಡು ನಾನು ಸರಿಯಾದ ಪ್ರಮಾಣದಲ್ಲಿ ಒಂದೇ ಥರ ಉಳ್ಳಿನ 4 ಉಂಡೆನ ಮಾಡ್ಕೊಳ್ತಾನೆ ನೋಡಿರಿ. ಇದೇ ಥರ ಉಂಡೆಗಳನ್ನು ಮಾಡಿಕೊಂಡು ಇದನ್ನು ಚಪಾತಿ ಮಾಡ್ಕೋಬೇಕು ರೀ. ನಿಮ್ಗೆ ಯಾವ ಸೈಜ್ ಬೇಕು ನೋಡ್ಕೊಂಡು ಮಾಡ್ಕೊಳ್ರಿ. ನಾನಿಲ್ಲಿ ಸಾಮಾನ್ಯವಾಗಿ ನಾನು ಎಷ್ಟು ಚಪಾತಿ ಗಾತ್ರ ಇರುತ್ತಲ್ರಿ ಆ ಥರನೇ ಚಪಾತಿ ಮಾಡ್ತೀನಿ ರೀ ನಾರ್ಮಲಾಗಿ. ನೀವು ಬೇಕಂದರೆ ಇದಕ್ಕೂ ಸಣ್ಣದಾಗಿನೂ ಮಾಡ್ಕೋಬೋದು. ನಾನು ನಾರ್ಮಲಾಗಿ ಎಷ್ಟು ಮಾಡ್ತೀನಲ್ರಿ ಡೈಲಿ ಚಪಾತಿ, ಅಷ್ಟೇ ಅಳತೆಯಲ್ಲಿ ಚಪಾತಿನ ರೌಂಡಾಗಿ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಇಷ್ಟೇನಾದ್ರೂ ನಡೆಯುತ್ತೆ. ನಮ್ಮಲ್ಲಿ ಹಿಟ್ಟು ಸರಿಯಾಗಿತ್ತು ಅಂತ ಹೇಳಿ ನಾನು 4 ಚಪಾತಿನ ಸರಿಯಾಗಿ ದೊಡ್ಡದಾಗಿ ಮಾಡಿ ಈ ಥರ ಮಾಡ್ಕೊತೀನಿ ರೀ. ನೀವು ಸಣ್ಣದಾಗಿನೂ ಮಾಡ್ಕೋಬಹುದು ರೀ. ಇದೇ ಥರ ಇಷ್ಟೇ ಪ್ರಮಾಣಕ್ಕೆ ಬಿಟ್ಕೊಂಡು 4 ಚಪಾತಿ ಮಾಡಿಕೊಂಡು ನೀವು ಮಾಡ್ಬೋದು. ನಾನು ಹೇಳ್ತೀನಿ ನೋಡಿರಿ ಮುಂದೆ ಹೇಗಂತ ಹೇಳಿ. ಈಗ ಇದೇ ಥರ ಒಂದೊಂದು ಚಪಾತಿನ ತೀಡ್ಕೊಂಡು ಒಂದು ಪ್ಲೇಟಲ್ಲಿ ಸ್ವಲ್ಪ ಹಿಟ್ಟು ಹಚ್ಚಿ ಅದ್ರ ಮೇಲೆ ಈ ಥರ ಚಪಾತಿನ ಹಾಕ್ಕೊಳ್ತೀನಿ ರೀ. ಅದು ತೋರಿಸಲಿಲ್ಲ ನಿಮ್ಗೆ, ಆ ಸೈಡ್ ಪ್ಲೇಟ್ ಇಟ್ಟಿದ್ದೀನಿ, ಅದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ. ಈಗ ನೆಕ್ಸ್ಟ್ ಚಪಾತಿನೂ ಇದೇ ಥರನ ಲಟ್ಟಿಸ್ತಾ ಇದ್ದೀನಿ ನೋಡಿರಿ. ಇದು
ಮಾಡ್ತಾಯಿದ್ದೀವಲ್ರಿ ರೆಸಿಪಿ ಸೂಪರ್ ಟೇಸ್ಟಿಯಾಗಿರುತ್ತೆ ರೀ. ನೀವು ಒಂದು ಸಲ ಮಾಡಿ ನೋಡಿರಿ. ಇದು ಅಂದರೆ ನೀವು ಸಮೋಸ, ಕಚೋರಿ, ಆಲೂ ಪಲ್ಯ ಈ ಥರ ಎಲ್ಲ ತಿಂದು ಬೇಜಾರಾಗಿದ್ದರೆ ಸಪ್ರೇಟಾಗಿ ಈ ಥರನೂ ಒಂದು ಸಲ ಮಾಡಿ ನೋಡಿರಿ. ಇದೊಂದು ಟೇಸ್ಟ್ ಬೇರೆ ಆಗುತ್ತೆ, ನಿಮಗೆ ಚೆನ್ನಾಗಿ ಅನಿಸುತ್ತೆ. ಈಗ ನೋಡಿರಿ, ನಾನು ಮಾಡಿ ಇಟ್ಕೊಂಡಿದ್ದೀನಿ 4 ಚಪಾತಿನ ಈ ಥರ. ಈಗ ನಾನು ಇದನ್ನು ಏನು ಮಾಡ್ತೀನಿ ಅಂದರೆ, ಒಂದು ಪ್ಲೇಟ್ನಲ್ಲಿ ಎಣ್ಣೆ ಹಚ್ಚಿ ಈ ಥರ ಸರಿಯಾಗಿ ಎಣ್ಣೆ ಹಚ್ಚಿ ಒಂದು ಚಪಾತಿನ ಹಾಕ್ಕೊಳ್ತೀನಿ ನೋಡಿರಿ. ಇದ್ರ ಮೇಲೆ ಸರಿಯಾಗಿ ಹಾಕ್ಕೊಳ್ರಿ. ಅದಕ್ಕೆ ನೀವು ಚಿಕ್ಕದು ಬೇಕಂದ್ರೆ ಚಪಾತಿ ಮಾಡ್ಕೊಳ್ರಿ, ಇಷ್ಟು ದೊಡ್ಡದು ಮಾಡಬೇಕಂತೇನಿಲ್ಲ. ಈಗ ಇದಕ್ಕೆ ನಾನು ಟೊಮೆಟೊ ಸಾಸ್ನ ಹಾಕ್ತಾಯಿದ್ದೀನಿ ನೋಡಿರಿ. ಈ ಥರ ಎಲ್ಲ ಕಡೆ ಕವರ್ ಆಗುವಂಗೆ ಟೊಮೆಟೊ ಸಾಸ್ ಹಾಕಿರಿ. ಸಾಸ್ನ ನೀವು ಅಷ್ಟು ಎಲ್ಲ ಕಡೆ ಫುಲ್ಲು ದಂಡಿಗೂ ಹಾಕಬೇಡ್ರಿ, ಒಂದು ಚೂರು ದಂಡಿಗೆ ಸ್ವಲ್ಪ ಉಳಿಸ್ಕೊಳ್ರಿ. ಈಗ ಇದನ್ನು ನಾನು ಆಗಲೇ ಆಲೂಗಡ್ಡೆ ಮಸಾಲೆಗೆ ಮಾಡಿ ಇಟ್ಟಿದ್ವಲ್ರಿ, ಅದನ್ನು ಈ ಥರ ಇದ್ರ ಮೇಲೆ ಹಾಕಿ ಇದನ್ನು ಸ್ಪ್ರೆಡ್ ಮಾಡಬೇಕು ನೋಡಿರಿ. ಚಪಾತಿ ತುಂಬೆಲ್ಲ ಸ್ವಲ್ಪ ದಂಡಿಗೆ ಉಳಿಸ್ಕೊಂಡ್ಬಿಟ್ಟು ಮಾಡಿರಿ, ಒಂದು ಬಟ್ನಿಷ್ಟು. ಅದೇ ಯಾಕಂತ ಮುಂದೆ ಗೊತ್ತಾಗುತ್ತೆ ನಿಮಗೆ. ಇದೇ ಥರ ಎಲ್ಲ ಕಡೆ ಮಸಾಲೆ ಹಾಕಿದಾದಮೇಲೆ ಈಗ ಇನ್ನೊಂದು ಚಪಾತಿನ ಅದರ ಮೇಲೆ ಹಾಕ್ತೀನಿ ನೋಡಿರಿ. ಈ ಥರ ಎಲ್ಲ ಮಸಾಲೆ ಅಂದರೆ ಆಲೂ ಮಸಾಲೆ ಎಲ್ಲ ಕಡೆ ಹಾಕಿದಾದಮೇಲೆ ಈ ಥರ ಇನ್ನೊಂದು ಚಪಾತಿನ ಅದ್ರ ಮೇಲೆ ಹಾಕಿ, ಈಗ ಇದ್ರ ಮೇಲೂ ಒಂದು ಸ್ಟಫಿಂಗ್ ಬರುತ್ತೆ ರೀ ಮೇಲೆ. ಇನ್ನೊಂದು ಲೇಯರ್ ಏನಂತಂದ್ರೆ, ಈಗ ನಾನು ಇಲ್ಲಿ ಹಸಿಮೆಣ್ಸಿನ್ಕಾಯಿನ ಚಟ್ನಿ ಮಾಡ್ಕೊಂಡಿದ್ದೆ ರೀ. ಇದಕ್ಕೇನಿಲ್ಲ ರೀ, ನಾನು ನಾರ್ಮಲಾಗಿ ಡೈಲಿ ಅಡುಗೆಗಂತ ಉಪಯೋಗಿಸ್ತೀವಲ್ಲ ರೀ ಚಟ್ನಿ, ಅದೇ ಥರ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ, ಅದೇ ಹಾಗೆ ಜೀರಿಗೆನೂ ಹಾಕಿದ್ದೀನಿ ರೀ. ಹಾಕಿ ರುಬ್ಕೊಂಡು ಬಂದಿರುವಂಥ ಚಟ್ನಿ ನೋಡಿರಿ. ಇದನ್ನು ನೀವಿಲ್ಲಾಂದ್ರೆ ಗ್ರೀನ್ ಚಟ್ನಿ ಅಂತ ಹೊರಗಡೆ ಸಿಗುತ್ತಾ, ಅದನ್ನು ಬೇಕಾದರೂ ಉಪಯೋಗಿಸ್ಬೋದು. ಆದರೆ ನಾನಿಲ್ಲೇ ನಾರ್ಮಲಾಗಿ ನಾವು ಮನೆ ಒಳಗೆ ಉಪಯೋಗಿಸುವಂಥ ಹಸಿ ಚಟ್ನಿನ ನಾನು ಈ ಥರ ಮಾಡಿಕೊಂಡು ಹಾಕಿದ್ದೀನಿ. ಸ್ವಲ್ಪ ಖಾರ ಚೆನ್ನಾಗಿ ಅನಿಸುತ್ತೆ ರೀ ಇದು. ನಾನು ಉಪ್ಪು ಆಗಲೇ ಕಲಿಸುವಾಗ ಸ್ವಲ್ಪನೇ ಹಾಕಿದ್ದೆ ರೀ, ಉಪ್ಪು ಕಡಿಮೆ ಅನಿಸ್ತು. ಹಾಗಾಗಿ ನಾನು ಮತ್ತೆ ಇಲ್ಲಿ ಮಸಾಲೆಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ರುಚಿ ನೋಡ್ಕೊಂಡು ಹಾಕ್ಕೊಳ್ರಿ ಮಸಾಲೆಗೆ. ಈಗ ಇದ್ರ ಮೇಲೆ ಮತ್ತೆ ಒಂದು ಲೇಯರ್ ಆಲೂಗಡ್ಡೆದು ಬರುತ್ತೆ ನೋಡಿರಿ ಮಸಾಲ. ಸೇಮ್ ಸ್ಪ್ರೆಡ್ ರೀ, ಸೇಮ್ ಪ್ರೊಸೆಸ್ನಲ್ಲೇ ಮಾಡಿರಿ. ಇದನ್ನು ಈ ಥರ ನಿಧಾನವಾಗಿ ಮಾಡ್ಕೊಳ್ರಿ, ಏನು ಅರ್ಜೆಂಟಿಲ್ಲ. ಆದರೆ ನಿಮ್ಮ ಚಪಾತಿ ಹಿಟ್ಟು ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ರಿ, ಸ್ವಲ್ಪ ಅಂದರೆ ಗಟ್ಟಿ ಅಳಗಾಗಿರುತ್ತಲ್ರಿ, ಅದನ್ನು ನೀವೇನು ಮಾಡಿರಿ, ಇನ್ನೊಂದು ಸ್ವಲ್ಪ ಹಿಟ್ಟು ಸೇರಿಸ್ಕೊಂಡು ಒಂಚೂರು ಗಟ್ಟಿ ಮಾಡ್ಕೊಳ್ರಿ. ಇಲ್ಲ ನಡೆಯುತ್ತಾ ಓಕೆ ಅಂತಂದ್ರೆ ಅದೇ ಥರ ಇರಲಿ, ಚಪಾತಿನೂ ಮಾಡ್ಕೊಳ್ರಿ. ಈಗ ನೋಡಿರಿ, ಇದನ್ನು ಸಹ ಲೇಯರ್ನ ಸರಿಯಾಗಿ ಸ್ಪ್ರೆಡ್ ಮಾಡಿ ಚಪಾತಿ ತುಂಬೆಲ್ಲ, ಅಂದರೆ 1 ಇಂಚ್ ಬಿಟ್ಟು, ಒಂದು ಅರ್ಧ ಇಂಚ್ ಬಿಟ್ಟು ಚಪಾತಿ ತುಂಬೆಲ್ಲ ಸ್ಪ್ರೆಡ್ ಮಾಡಿರಿ. ಈಗ ನಂತರ ಇನ್ನೊಂದು ಚಪಾತಿನ ಅದರ ಮೇಲೆ ತಗೊಂಡು ಹಾಕ್ಕೊಳ್ಳೋಣ ನೋಡಿರಿ. ನಿಮಗಿಷ್ಟು ದೊಡ್ಡದು ಮಾಡಲಿಕ್ಕಾಗಲಿಲ್ಲ ಅಂತಂದರೆ ನೀವು ಇದಕ್ಕಿಂತನೂ ಸಣ್ಣದೂ ಮಾಡ್ಬೋದು ರೀ. ರೌಂಡಾಗಿ ಒಂದು ಅಂಗೈ ಅಗಲಷ್ಟೂ ಮಾಡ್ಬೋದು ರೀ. ಇದೇ ಥರ ಪ್ರೊಸೆಸ್ನಲ್ಲಿ ತುಂಬ ಟೇಸ್ಟಿ ಆಗುತ್ತೆ ನೋಡಿರಿ. ನೀವು ನಾನೀಗ ದೊಡ್ಡದು ಮಾಡಿದ್ದೀನಿ, ನೀವು ಒಂದೊಂದು ರೌಂಡಾಗಿನೂ ಮಾಡ್ಕೊಳ್ಬೋದು ಅದ್ರಿ, ಅಂದರೆ ಸಣ್ಣದಾಗಿ. ಈಗ ಸಾಸ್ನ ಈ ಥರ ಹಾಕ್ಕೊಳ್ತಾ ಇದ್ದೇನೆ ನೋಡಿರಿ, ಟೊಮೆಟೊ ಸಾಸ್ನ. ಮತ್ತು ಇದೇ ಥರ ಸ್ಪ್ರೆಡ್ ಮಾಡಿ, ಮತ್ತು ಇದ್ರ ಮೇಲೆ ಉಳಿದಿರುವಂತಹ ಲಾಸ್ಟ್ ಕೊನೆಯದಾಗಿ ಆಲೂ ಮಸಾಲೆನ ಮತ್ತೊಂದು ಲೇಯರ್ ಮಾಡೋಣ ನೋಡಿರಿ. ಇದ್ರ ಮೇಲೆ ಇದನ್ನು ಸಹ ಸೇಮ್ ಪ್ರೊಸೆಸ್ಸಲ್ಲಿ ಈ ಥರ ಸ್ಪ್ರೆಡ್ ಮಾಡಿ ಚಪಾತಿ ತುಂಬೆಲ್ಲ. ನಂತರ ಇದ್ರ ಮೇಲೆ ಈಗ ಕೊನೆಯದಾಗಿ ಉಳಿದಿರುವಂಥ ಚಪಾತಿನ ಹಾಕೋಣ ನೋಡಿರಿ. ಈ ಥರ ಹಾಕಿ ಲಾಸ್ಟಿಗೆ ಇವೆಲ್ಲ ಚಪಾತಿಗಳು ದಂಡಿಯಿಂದ ಸ್ವಲ್ಪ ಮೆತ್ತಗಾಗಿ ಒತ್ತಿರಿ. ಈ ಥರ ಅಂದ್ರೆ ಅಂಟ್ಕೊಳ್ಳುತ್ರಿ. ನಾವು ಎಣ್ಣೆಯಲ್ಲಿ ಕರಿಯುವಾಗ ಬಿಚ್ಕೊಳ್ಳೋದಿಲ್ಲ ಬಾಯಿನ. ಈ ಥರ ಸ್ಪ್ರೆಡ್ ಮಾಡಿ ನಂತರ ಈ ಥರ ಒಂದು ಗ್ಯಾಸ್ ಒಲೆ ಮೇಲೆ ಒಂದು ಕಡಾಯಿನ ಇಟ್ಕೊಂಡು ಅದರೊಳಗೆ 1-2 ಗ್ಲಾಸ್ ನೀರಾಗುವಷ್ಟು ಹಾಕಿ ಈ ಥರದ್ದು ಒಂದು
ಜಾಲಿ ಬುಟ್ಟಿ ನಿಮ್ಮಲ್ಲಿ ಯಾವ ಥರದ್ದು ಜಾಲಿ ಬುಟ್ಟಿ ಇರುತ್ತೆ ಅದು ತೊಗೊಳ್ರಿ. ಬಿದ್ರಿಂದ ಆದರೂ ಇದ್ರೂ ಪರವಾಗಿಲ್ಲ, ಸ್ಟೀಲಿಂದು ಪರವಾಗಿಲ್ಲ. ಈಗ ನನ್ನ ಹತ್ರ ಇರೋದಿದೆ ಜೋಳ ಹಸ ಮಾಡುವಂಥದ್ದು. ಅದ್ರ ಮೇಲೆ ನಾನೇನು ಮಾಡಾಕತ್ತೀನಿ ಅಂದ್ರೆ ರೀ, ಸ್ವಲ್ಪ ಎಣ್ಣೆ ಹಚ್ಕೊಂಡು ಈಗ ನಾನು ಆಗಲೇ ಮಾಡಿಟ್ಟಿದ್ದಂತಹ ಚಪಾತಿ ಇತ್ತಲ್ರಿ ಇದ್ರೊಳಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನೋಡಿರಿ. ಈ ಥರ ಟ್ರಾನ್ಸ್ಫರ್ ಮಾಡ್ಕೊಂಡಾದ್ಮೇಲೆ ನೋಡಿರಿ ನಾನು ಯಾವ ಥರ ಇಟ್ಟಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಇದೇ ಥರ ಇಟ್ಟಾದಮೇಲೆ ಇದನ್ನು ಸ್ವಲ್ಪ ಈ ಥರ ಕವರ್ ಮಾಡಿರಿ. ಹವೆ ಅಲ್ಲೇ ಬರಬೇಕು, ಹವೆ ಹೋಗದೆ ಥರ ಮುಚ್ಕೊಳ್ರಿ. ಅದು ಒಂದು 5 ನಿಮಿಷ ನೋಡಿರಿ ಆ ಥರ ಮಾಡಿರಿ ಸಣ್ಣ ಉರಿಯಲ್ಲಿ. ನಂತರ ಈಗ ಅದನ್ನು ತಕ್ಕೊಂಡು ಟ್ರಾನ್ಸ್ಫರ್ ಮಾಡ್ಕೊಂಡಿನಿ ನೋಡಿರಿ ಪ್ಲೇಟ್ ಒಳಗೆ. ತಣ್ಣಗಾದಮೇಲೆ ಈ ಥರ ಅದನ್ನು ಕಟ್ ಮಾಡಿರಿ. ನಾನಿಲ್ಲಿ 8 ಭಾಗವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದ್ರೆ 4 ಭಾಗವಾಗಿಯೂ ಕಟ್ ಮಾಡ್ಬೋದು. ಇಲ್ಲ ಅಂದ್ರೆ ನಾನು ಹೇಳಿದ್ನಲ್ಲ ಅದೇ ಚಪಾತಿನ ಸಣ್ಣ ಸಣ್ಣದಾಗಿ ಮಾಡಿಕೊಂಡು ಒಂದು 4 ಚಪಾತಿ ಸಣ್ಣ ಸಣ್ಣದಾಗಿ ಮಾಡ್ಕೊಂಡು ಮಾಡ್ಬೋದು ರೀ, ಒಂದ್ರ ಮೇಲೆ ಒಂದು ಇಟ್ಟು. ಈಗ ನಾನಿಲ್ಲಿ 8 ಭಾಗವಾಗಿ ಈ ಥರ ಕಟ್ ಮಾಡ್ತಾಯಿದ್ದೀನಿ ನೋಡಿರಿ. ಸರಿಯಾಗಿ ಕಟ್ ಮಾಡ್ಕೊಳ್ರಿ, ಯಾಕಂದ್ರೆ ನಾವೇ ಪೀಸಸ್ನ ಹೊರಗೆ ತೆಗಿವಾಗ ಮತ್ತು ಒಂದಕ್ಕೊಂದು ಅಂಟುಕೊಂಡಿರಬಾರ್ದು. ಹಾಗಾಗಿ ನೋಡಿಕೊಂಡು ಕಟ್ ಮಾಡಿರಿ. ನೋಡಿರಿ ಎಷ್ಟು ಸರಿಯಾಗಿದೆ ನಮ್ಮದು ಕಟ್ಟಿಂಗ್ನು. ಇಲ್ಲೇ ಇದೇ ಥರ ಕಟ್ ಮಾಡ್ಕೊಳ್ರಿ. ಈಗ ನಾನಿಲ್ಲೇ ಸೈಡಲ್ಲೇ ಒಲೆ ಮೇಲೆ ಎಣ್ಣೆ ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ ನೋಡಿರಿ. ಇಲ್ಲೇ ಈ ಪೀಸಸ್ನ ನಾನಿಲ್ಲಿ ಒಂದು ಮಿಶ್ರಣ ಮಾಡ್ಕೊಂಡಿದ್ದೀನಿ ರೀ. ಆ ಮಿಶ್ರಣದಲ್ಲಿ ಎದ್ದಿ ಹಾಕ್ಕೊಳ್ತೀನಿ ರೀ. ಈ ಮಿಶ್ರಣದ್ರೊಳಗೆ ಏನೈತೆ ಅಂದರೆ ಏನೂ ಇಲ್ಲ ರೀ, ಜಾಸ್ತಿ ಒಂದು ಬಟ್ಲದಷ್ಟು ನೀರಿದೆ ರೀ ಸಣ್ಣದಾಗಿ. ಆಮೇಲೆ 1 ಟೀ ಸ್ಪೂನಷ್ಟು ಮೈದಾ ಹಿಟ್ಟು ರೀ. ಆಮೇಲೆ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಕೊತ್ತಂಬರಿ ರೀ, ಸ್ವಲ್ಪ ಉಪ್ಪು ಹಾಕಿದ್ದೀನಿ ರೀ. ಇಷ್ಟು ಮಾಡ್ಕೊಂಡಿರುವಂಥ ಮಿಶ್ರಣ ನೋಡಿರಿ. ಇದಕ್ಕೆ ನೀವೇನು ಮಾಡಿರಿ, ಈಗ ಈ ಮಿಶ್ರಣನ ಸರಿಯಾಗಿ ಕಲಸಾದ್ಮೇಲೆ ಆ ಪೀಸಸ್ ಇದೆ ಅಲ್ರಿ, ಆ ಪೀಸಸ್ನ ಇದ್ರೊಳಗೆ ಈ ಥರ ಎದ್ದಿ ಸೈಡಿಗೆ ನಾನು ಒಲೆ ಮೇಲೆ ಎಣ್ಣೆ ಕಾಯಿಸ್ಕೊಳ್ಳಿಕ್ಕೆ ಇಟ್ಕೊಂಡಿದ್ದೀನಿ ರೀ. ಎಣ್ಣೆ ಕಾದಿದೆ ರೀ ನಮ್ದು. ಈ ಎಣ್ಣೆ ಒಳಗೆ ನಾನು ಅದು ಡಿಪ್ ಮಾಡಿರುವಂಥ ಪೀಸಸ್ನ ತೆಗೆದು ಈ ಥರ ಹಾಕ್ತಾಯಿದ್ದೀನಿ ನೋಡಿರಿ. ಏನಿಲ್ಲ ರೀ, ಸೇಮ್ ಫಿಶ್ ಹೆಂಗೆ ಕರಿತಿರಲ್ಲ ಅದೇ ಥರ ನೋಡಿರಿ. ಇದು ನೋಡ್ಕೊಂಡು ನಿಧಾನವಾಗಿ ಎತ್ತಿ ಹಾಕಿರಿ. ಈ ಥರ ತಿನ್ಲಿಕ್ಕೆ ಮಾತ್ರ ಮಸ್ತ್ ಟೇಸ್ಟಿಯಾಗಿರುತ್ತೆ ರೀ. ನನಗಿಲ್ಲೇ 8 ಪೀಸಸ್ ಅಂತ ಹೇಳಿದ್ನಲ್ರಿ, 8 ಪೀಸಸ್ ರೆಡಿ ಮಾಡಿದ್ದೀವಿ ನೋಡಿರಿ ನಾವಿಲ್ಲೇ. ಚೆನ್ನಾಗಾಗುತ್ತೆ ರೀ, ತಿನ್ಲಿಕ್ಕೆ ಮಾತ್ರ ಸೂಪರಾಗಿರುತ್ತೆ. ನೋಡಿರಿ ನೀವು ಒಂದು ಸಲ ಮಾಡಿರಿ ಈ ಥರ ಡಿಫ್ರೆಂಟಾಗಿ ಟೇಸ್ಟ್. ಈ ಥರ ಮಕ್ಕಳಿಗೆ ಮಾಡಿಕೊಟ್ರಂತರೂ ಸೂಪರಾಗುತ್ತೆ ರೀ. ಅವರು ಹೊರಗಡೆ ಸಮೋಸ ತಿನ್ಲಿಕ್ಕೆ ಹೋಗೋಣ, ಸಮೋಸ ಕಚೋರಿ ಪಾನಿಪುರಿ ತಿಂತೀವಿ ಅನ್ನತ್ನಾಗ ಈ ಥರ ಮಾಡಿಕೊಟ್ಬಿಡ್ರಿ. ಮನೇಲಂತರೂ ಹಿಟ್ಟಿದ್ದೇ ಇರುತ್ತಲ್ಲ, ಹೆಂಗಾದರೂ ಈ ಥರ ಒಂದು ಡಿಫ್ರೆಂಟ್ ಆದ ರೆಸಿಪಿನ ಮಾಡಿಕೊಡ್ರಿ. ಮಕ್ಳಿಗೂ ಇಷ್ಟಪಡ್ತಾರೆ, ಮನೆ ಒಳಗೆ ಎಲ್ಲರೂ ಇಷ್ಟಪಡ್ತಾರೆ, ದೊಡ್ಡವ್ರ ಸಮೇತ. ಈಗ ನೋಡಿರಿ ಇದೇ ಥರ ಎರಡನೇದು ನಮ್ಮದು ಪೀಸ್ನು ಫ್ರೈ ಆಗ್ತಾಯಿದೆ ನೋಡಿರಿ. ಈಗ ಎಲ್ಲ ಅಂದರೆ 8 ಪೀಸ್ ಅದಾವಲ್ಲ ರೀ, ಆ 8 ಪೀಸ್ನ ಈ ರೀತಿಯಾಗಿಯೇ ಬೇಯಿಸ್ಕೋಬೇಕು ನೋಡಿರಿ. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ರೀ, ಯಾಕಂದ್ರೆ ಬೇಯಬೇಕಲ್ರಿ ಇದು ಸರಿಯಾಗಿ. ಅಂದ್ರೆ ಕರಿಬೇಕ್ರಿ, ಎಣ್ಣೆ ಒಳಗೆ ಬೆಂದಿರುತ್ತೆ, ಬಟ್ ಎಣ್ಣೆ ಒಳಗೆ ಒಂಚೂರು ಕರಿಬೇಕಲ್ರಿ ಸರಿಯಾಗಿ ಕ್ರಿಸ್ಪಿಯಾಗಿ. ಹಾಗಾಗಿ ಈಗ ಹಂಗೆ ನಾನು ಈಗ 3ನೇದನ್ನು ಪೀಸ್ ಹಾಕ್ತಾಯಿದ್ದೆ ನೋಡಿರಿ. ಏನಿಲ್ಲರಿ, ಸ್ವಲ್ಪ ಹಾಕುವಾಗ ಹುಷಾರಾಗಿ ನಿಧಾನವಾಗಿ ನೋಡ್ಕೊಂಡು ಹಾಕ್ಕೊಳ್ರಿ. ಆದಷ್ಟು ಸಣ್ಣ ಪ್ಯಾನ ಇಟ್ಕೊಳ್ರಿ. ನೀವು ಒಮ್ಮಿಗ್ಲೇ 3 4 ಒಮ್ಮಿಗ್ಲೇ ಕರಿಲಿಕ್ಕೆ ಹೋಗ್ಬೇಡ್ರಿ. ಈ ಥರ ಒಂದೊಂದಾಗೆ ಕರೀರಿ. ಇಲ್ಲ ನೀವು ಸಣ್ಣದಾಗಿ ಮಾಡ್ಕೊಂಡಿದ್ರಂದ್ರೆ 2 ಹಾಕ್ಕೊಂಡು ಕರೀರಿ. ಈಗ ನೋಡಿರಿ ನಮ್ದು ಇದೇ ಥರ ಎಲ್ಲ ಪೀಸಸ್ಸು ಕರೆದು ತಗೊಂಡಿದ್ದೀನಿ ರೀ. ಸೂಪರ್ ಟೇಸ್ಟಿಯಾಗಿ ಬಂದಿದ್ದು ರೀ ಇವ. ನೋಡಿರಿ ಸೌಂಡ್ ತೋರಿಸ್ತೀನಿ, ಇಷ್ಟು ಕ್ರಿಸ್ಪಿಯಾಗಿದ್ದು ಅಂದ್ರೆ ರೀ ಕೇಳ್ತಿರ್ಬೋದು ನಿಮ್ಗೆ. ಸೂಪರ್ ಆಗೈತೆ ರೀ. ಹಾಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಕೈತೆ ಅಂದ್ಕೊಳ್ತೀನಿ ರೀ. ಫಟಾಫಟ್ ಅಂತ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದೇ ಥರದ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ ರೀ. ಅಲ್ಲಿವರೆಗೆ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ನಮಸ್ಕಾರ.